ಇನ್ನು ಜಾತಿ ಜನಗಣತಿ ಮರು ಸರ್ವೆಗೆ ಬಿಜೆಪಿಯಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಹಿಂದೆ ನೋಡಿದ್ರೆ ಮರು ಸರ್ವೆ ಮಾಡಬೇಕು, ಮರು ಸಮೀಕ್ಷೆ ಮಾಡಬೇಕು ಅಂತ ಕೇಸರಿ ಪಡೆ ಹೇಳ್ತಾ ಇತ್ತು. ಆದರೆ ಈಗ ಮರು ಸರ್ವೆ ಮಾಡೋದು ಬೇಡ ಅಂತ ಬಿಜೆಪಿ ಹೇಳ್ತಾ ಇದೆ. ಕೇಂದ್ರ ಸರ್ಕಾರನೇ ಜಾತಿ ಜನಗಣತಿ ಮಾಡೋದಕ್ಕೆ ಮುಂದಾಗಿದೆ. ಸೊ ಕೇಂದ್ರನೇ ಅದನ್ನು ಮಾಡ್ತಿರುವಾಗ ಮತ್ತೆ ನೀವು ಒಂದ್ಸಲ ಯಾಕೆ ಸರ್ವೆ ಮಾಡುತ್ತೀರಾ ಅನ್ನೋದು ಬಿಜೆಪಿಯ ಪ್ರಶ್ನೆಯಾಗಿದೆ. ಇದಕ್ಕೆ ಮುಂಚೆ ಇದು ಅವೈಜ್ಞಾನಿಕವಾಗಿದೆ, ಮತ್ತೊಮ್ಮೆ ಮಾಡಬೇಕು ಅಂತ ಬಿಜೆಪಿ ಹೇಳ್ತಾ ಇತ್ತು. ಅದಾದಮೇಲೆ ಕೇಂದ್ರ ಸರ್ಕಾರನೇ ಈಗ ಮುಂದಾಗಿದೆ ಜಾತಿ ಸಮೀಕ್ಷೆ ಮಾಡೋದಕ್ಕೆ. ಈಗ ಮತ್ತೆ ರಾಜ್ಯದಿಂದ ಮತ್ತೊಂದು ಸಲ ಯಾಕೆ, ಕೇಂದ್ರ ಮಾಡ್ತಾ ಇರುವಾಗ ಮತ್ತೆ ರಾಜ್ಯದಿಂದ ಅದನ್ನು ಮಾಡೋ ಅಗತ್ಯ ಇಲ್ಲ ಅನ್ನೋದು ಬಿಜೆಪಿ ನಾಯಕರ ವಾದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಬಿಜೆಪಿ ಪ್ಲೇಟ್ ಚೇಂಜ್ ಮಾಡ್ತಾ ಮೊದಲು ಮರು ಸಮೀಕ್ಷೆ ಆಗಬೇಕು, ಇದು ಅವೈಜ್ಞಾನಿಕ ಅಂತ ಪಟ್ಟು ಹಿಡಿದಿದ್ದು, ಕೇಂದ್ರ ಇದಕ್ಕೆ ಒಪ್ಪಿಗೆ ಕೊಟ್ಟ ನಂತರ ರಾಜ್ಯ ಸರ್ಕಾರದಿಂದ ಅದರ ಅಗತ್ಯ ಇಲ್ಲ ಅನ್ನೋದು ಬಿಜೆಪಿ ನಿಲುವ ಅಥವಾ ಏನು ಲೆಕ್ಕಾಚಾರ ಕೇಸರಿ ನಾಯಕರದ್ದು? ವಿಜಯ್, ಖಂಡಿತ ರಾಜ್ಯ ಬಿಜೆಪಿ ನಾಯಕರದ್ದು ಒಂದಷ್ಟು ಕ್ಷಣಕ್ಕೊಂದು ನಿಲುವುಗಳು ಕೂಡ ಬದಲಾಗ್ತಿರುವಂಥದ್ದು. ಕಾರಣ ಇಷ್ಟೇನೆ, ಆರಂಭದಲ್ಲಿ ಈ ಸರ್ವೆ ಸರಿಯಾಗಿಲ್ಲ, ಅವೈಜ್ಞಾನಿಕವಾಗಿದೆ, ಮರು ಸರ್ವೆ ಮಾಡಲೇಬೇಕು ಅನ್ನೋ ಒತ್ತಾಯ ಮಾಡಿದ್ದೇ ಈ ರಾಜ್ಯ ಬಿಜೆಪಿ ನಾಯಕರು. ಯಾವಾಗ ಕೇಂದ್ರ ಸರ್ಕಾರ ನೇರವಾಗಿ ನಾವು ಜಾತಿ ಜನಗಣತಿಯನ್ನು ಮಾಡ್ತೀವಿ ಅಂತಂದಾಗ ಪುನಃ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡುತ್ತೆ. ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ, ತಮ್ಮ ಸರ್ವೆಯನ್ನು ಪಕ್ಕಕ್ಕಿಟ್ಟು ಕೇಂದ್ರ ಸರ್ಕಾರದ ಸರ್ವೆಗೆ ಕೈ ಜೋಡಿಸಿ ಅಂತ ಕೂಡ ಹೇಳಿರುವಂಥದ್ದು. ಈಗ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಪುನಃ ಮರು ಸರ್ವೆಗೆ ಈಗಾಗಲೇ ಒತ್ತಾಯನ ಮಾಡಿರುವಂಥದ್ದು, ಜೊತೆಗೆ ಮರು ಸರ್ವೆ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಹೇಳಿರುವಂಥದ್ದು. ಈ ರಾಜ್ಯ ಸರ್ಕಾರದ ನಿಲುವಿಗೆ ಈಗಾಗಲೇ ರಾಜ್ಯ ಬಿಜೆಪಿಯ ಜೊತೆಗಿರುವಂತಹ ಪ್ರಬಲ ಸಮುದಾಯ, ಒಕ್ಕಲಿಗ ಇರ್ಬೋದು, ಹಾಗೆ ಲಿಂಗಾಯತ ಸಮುದಾಯ ಇರ್ಬೋದು, ಅವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ಪರವಾಗಿ ನಿಲ್ಲುವಂಥದ್ದು. ಹೀಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಪ್ರಬಲ ಸಮುದಾಯ ಕೂಡ ಜೊತೆಗಿದೆ, ಆದರೆ ನಾವು ಹೈಕಮಾಂಡ್ ನಾಯಕರ ನಿಲುವಿಗೆ ಜೊತೆಗೆ ಹೋಗಬೇಕಲ್ಲ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಅವರು ಗೊಂದಲದಲ್ಲಿ ಇದ್ದಾರೆ, ಎಲ್ಲೊಂದು ಕಡೆ ಕನ್ಫ್ಯೂಸ್ ಆಗಿದ್ದಾರೆ. ಇದೇ ಸರ್ವೆ ಬೇಕಾ ಅಥವಾ ಹೈಕಮಾಂಡ್ ನಾಯಕರ ಜೊತೆಗೆ ಹೋಗಿ ಅಂತ ಹೇಳಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಎಲ್ಲೊಂದು ಕಡೆ ಇಕ್ಕಟ್ಟಿನಲ್ಲಿ ಸಿಲುಕಿರುವಂಥದ್ದು. ವಿಜಯ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.